ಅದೇ ಸಾವಿನ ಮನೆಯಲ್ಲಿ ನಮ್ಗೆ ಯಾಕೆ ಹೇಳ್ತಾರೆ ಅವರು, ನನಗೆ ಯಾಕೆ ಹೇಳ್ತಾರೆ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳ ಇರಿಯುವಂಥ ಕೆಲಸವನ್ನು 2 ಸೆಕೆಂಡಲ್ಲಿ ಬರ್ತಾರೆ ಬಿ ಜೆ ಪಿಯವ್ರು ಮಾಡೋಕ್ಕೆ. ಯಾರು ಮಾಡ್ತಾ ಇರೋದು? ನಾವಾ? ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇರುವಂಥದ್ದು ಯಾರು ಸ್ವಾಮಿ? ಸಾವನ್ನ ಮಾಡಿಸುವಂಥ ಕೆಲಸವನ್ನು ಇವರೇನೆ ಆ ಮನೆಯಲ್ಲಿ ಬಂದು ರಾಜಕಾರಣ ಮಾಡ್ತಾ ಇರುವಂಥವ್ರು ಇಡೀ ದೇಶದಲ್ಲಿ ಬಿ ಜೆ ಪಿಯವರು, ನಾವಲ್ಲ. ಏನು RSS ದೇಶ ಉದ್ಧಾರ ಮಾಡಿರುವಂಥದ್ದು ಯಾವುದು ಅಂತ ದಯಮಾಡಿ 1, 2, 3, 4 ನಿದರ್ಶನ ಹೇಳಿ. ನಾವು ಬರ್ಕೋತೀವಿ, ಜನಗಳಿಗೆ ಪ್ರಚಾರ ಮಾಡ್ತೀವಿ. ಏನು RSSನವ್ರ ಬಗ್ಗೆ ಮಾತಾಡಿದ್ರೆ, ಬಿ ಜೆ ಪಿಯವ್ರ ಬಗ್ಗೆ ಮಾತಾಡಿದ್ರೆ ಉರಿ ಹತ್ಕೊಂಡು ದೇಶಾದ್ಯಂತ ನಾನು ವಿರುದ್ಧ ಕಂಪ್ಲೇಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ. RSSನವರೇ ಬಂದಿಲ್ಲ ಅಂತ ತನ್ವಿ ಸೇಠ್ ಅವ್ರು ಹೇಳೋರ? RSSನವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳೋರ? RSSನವ್ರ ಇನ್ವಾಲ್ವ್ಮೆಂಟ್ ಅಲ್ವಾ ಇದು? ತನ್ವೀರ್ ಸೇಠ್ ಅವರಿಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಈ ರೀತಿ RSS ಅವರು ಬಿಜೆಪಿ ಅವರು ವೇಷ ಮಾಡಿಸ್ಕೊಂಡು ಬಂದು ಗಲಾಟೆ ಮಾಡಿದಾರಂತೆ, ಅವ್ರ ಹತ್ರ ಖಚಿತ ಮಾಹಿತಿ ಇದೆ ಅಂತ ಕೇಳಿದ ಪ್ರಶ್ನೆಗೆ ಹೌದು, ಈಗಲೂ ಉತ್ತರ ಕೊಟ್ಟಿದ್ದು ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ. ಹೌದು, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ ಅನ್ನೋದು ಭಾಳ ಬಿಜೆಪಿ ಥರ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಅದಿರಲಿ ಒಂದು ಕಡೆ. RSSನವ್ರು ಈಗಲೂ ನಾನು ಬದ್ಧವಾಗಿದ್ದೇನೆ. RSS ಇನ್ವಾಲ್ವ್ಮೆಂಟ್ ಇಲ್ಲದೇ ಈ ಇನ್ಸಿಡೆಂಟ್ ನಡೆಯುವಂಥದ್ದಕ್ಕೆ ಅವಕಾಶನೇ ಇಲ್ಲ. ವ್ಯಕ್ತಿ ಪೋಸ್ಟರ್ ಹಾಕಿ ಗಲಾಟೆಗೆ ಕಾರಣಕರ್ತನ ಪ್ರೈಮ್ ಅಕ್ಯೂಸ್ ಈ ಹಿಮ್ಸೆಲ್ಫ್ ಇಸ್ ಫ್ರಮ್ RSS. ಇವನ ಬಗ್ಗೆ ತನಿಖೆ ಮಾಡುವಂಥದ್ದಾಗಲಿ, ಇವನ ಬಗ್ಗೆ ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸ ತಾವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೋತೀನಿ. ಇವನ ವಿಚಾರನೇ ಮರೆತುಬಿಟ್ಟು ಮಿಕ್ಕಿದ ಯಾವುದೇ ವಿಚಾರ ತೆಗೆದುಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ನಿಮ್ಮಲ್ಲಿ ಮನವಿ. ಎಲ್ಲರೂ ಶಾಂತಿಯುತವಾಗಿರಬೇಕು ಅಂತ. ಮೈಸೂರು ಶಾಂತಿಯುತವಾಗಿದೆಯಲ್ವ? ತಾವು ಎಲ್ಲ ಎಷ್ಟೋ ಶ್ರಮ ಪಡ್ತಾ ಇದ್ವಿ ಮೈಸೂರು ಶಾಂತಿಯುತವಾಗಿರೋವಂಥದಕ್ಕೆ. ಇದನ್ನೆಲ್ಲ ಇದ್ರ ಬಗ್ಗೆ ನಾವು ತೋರ್ಸಕ್ಕೆ ಹೋದರೆ ತೋರಿಸಲೇಬೇಡಿ ಅಂತೀರಿ. ಇದು ಆ ಥರ ಮಾಡಿದರೆ ಬಿಡ್ತಿದ್ರು ಅವರು. ಇಡೀ ದೇಶದಲ್ಲೇ ಬೆಂಕಿ ಹಚ್ಬಿಡೋರು. ಏನು ರಾಹುಲ್ ಗಾಂಧಿಗೆ ಇನ್ನಿಬ್ಬರು ಮುಖಂಡರುಗಳಿಗೆ ಈ ಥರ ಅರೆಬರೆ ಡ್ರೆಸ್ ಹಾಕ್ಬಿಟ್ಟು ಲಿಫ್ಟಿಕ್ ಹಾಕಿ ಅವ್ರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲ ಕಡೆನೂ ಬಾಯಿಗೆ ಬಂದಂಗೆಲ್ಲ ಬರೆದುಬಿಟ್ರೆ ಸುಮ್ಮನೆ, ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಸುಮ್ಮನೆ ಇರ್ತಾರಾ? ಇದು ಸರಿನಾ ಸ್ವಾಮಿ? ಅದನ್ನು ಹೇಳಿ.